ಆತ್ಮೀಯ ವಿದ್ಯಾರ್ಥಿಗಳೇ, ನಾನು DL ಹಿರೇಮನಿ, ರಾಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಲೋಕಾಪುರ, ಬಾಗಲಕೋಟೆ ಜಿಲ್ಲೆ. ಇವತ್ತು ನಾನು ಚರ್ಚೆ ಮಾಡ್ತಕ್ಕಂಥ ವಿಷಯ ಮಿನಿಸ್ಟರ್ ಸಿವಿಲ್ ಸರ್ವೆಂಟ್ ರಿಲೇಷನ್ಶಿಪ್, ಏರಿಯಾಸ್ ಆಫ್ ಕಾನ್ಫ್ಲಿಕ್ಟ್. ಮಂತ್ರಿ ಮತ್ತು ನಾಗರಿಕ ಸೇವಾ ವರ್ಗದ ನಡುವಿನ ಸಂಬಂಧ ಮತ್ತು ಈ ಸಂಬಂಧಗಳಲ್ಲಿ ಬಿಕ್ಕಟ್ಟಿಗೆ ಕಾರಣವಾಗತಕ್ಕಂಥ ಅಂಶಗಳ ಬಗ್ಗೆ ನಾವಿವತ್ತು ಚರ್ಚೆ ಮಾಡೋಣ. ಈ ವಸ್ತು ವಿಷಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಇವರು 5ನೇ ಸೆಮಿಸ್ಟರ್ಗೆ ಪತ್ರಿಕೆ 2ರಲ್ಲಿ 5ನೇ ಚಾಪ್ಟರ್ನಲ್ಲಿ ನಿಗದಿ ಮಾಡಿರ್ತಕ್ಕಂಥ ಒಂದು ವಸ್ತು ವಿಷಯ. ಮೊದಲಿಗೆ ಕಲಿಕಾ ಉದ್ದೇಶಗಳನ್ನು ನೋಡೋಣ. ಮೊದಲನೇ ಕಲಿಕಾ ಉದ್ದೇಶ, ಟು ಅಂಡರ್ಸ್ಟ್ಯಾಂಡ್ ದಿ ಮೀನಿಂಗ್ ಆಫ್ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಪರ್ಮನೆಂಟ್ ಎಕ್ಸಿಕ್ಯೂಟಿವ್. ರಾಜಕೀಯ ಕಾರ್ಯಾಂಗ ಮತ್ತು ಶಾಶ್ವತ ಕಾರ್ಯಾಂಗಗಳ ನಡುವಿನ ಅರ್ಥವನ್ನು ತಿಳಿದುಕೊಳ್ಳುವುದು. ಎರಡನೇದು, ಟು ಡಿಸ್ಕಸ್ ದಿ ಏರಿಯಾಸ್ ಆಫ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ಮಿನಿಸ್ಟರ್ ಆ್ಯಂಡ್ ಸಿವಿಲ್ ಸರ್ವೆಂಟ್. ಮಂತ್ರಿ ಮತ್ತು ನಾಗರಿಕ ಸೇವಾ ವರ್ಗದ ನಡುವಿನ ಸಂಬಂಧಗಳಲ್ಲಿ ಇರತಕ್ಕಂಥ ಬಿಕ್ಕಟ್ಟನ್ನು ಚರ್ಚೆ ಮಾಡೋದು. ಇವೆರಡು ಕಲಿಕಾ ಉದ್ದೇಶಗಳನ್ನು ನಾವಿಲ್ಲಿ ನೋಡಬೇಕಾಗ್ತದೆ. ಮೊದಲಿಗೆ ರಾಜಕೀಯ ಕಾರ್ಯಾಂಗ ಅಂದ್ರೇನು, ಶಾಶ್ವತ ಕಾರ್ಯಾಂಗ ಅಂದ್ರೇನು ಅನ್ನೋದರ ಅರ್ಥವನ್ನು ನಾವು ನೋಡೋಣ. ಈ ರಾಜಕೀಯ ಕಾರ್ಯಾಂಗ ಅಂತಕ್ಕಂಥದ್ದು ಅಥವಾ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಅಂತಕ್ಕಂಥದ್ದು, ಇಟ್ ಈಸ್ ಎಲೆಕ್ಟೆಡ್ ಬೈ ದಿ ಪೀಪಲ್ ಫಾರ್ ಎ ಸ್ಪೆಸಿಫಿಕ್ ಪೀರಿಯಡ್ ಅಂತೇಳಿ ನಿರ್ದಿಷ್ಟ ಅವಧಿಯವರೆಗೆ ಚುನಾಯಿಸಲ್ಪಟ್ಟಂಥ ಒಂದು ಕಾರ್ಯಾಂಗ. ಇದು ಸರ್ಕಾರ ಬದಲಾದರೆ ಇದು ಕೂಡ ಬದಲಾಗ್ತದೆ ಅಂತೇಳಿ. ದೇ ವೆಕೆಟ್ ದಿ ಪೊಸಿಷನ್ ವಿತ್ ದಿ ಚೇಂಜ್ ಇನ್ ಗೌರ್ಮೆಂಟ್ ಅಂಥೇಳಿ. ಉದಾಹರಣೆಗೆ ಮುಖ್ಯಮಂತ್ರಿ ನೇತೃತ್ವದ ಮಂತ್ರಿಮಂಡಲ ಇರ್ಬೋದು, ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಲ ಇರ್ಬೋದು. ಇದು ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ಗೆ ಉದಾಹರಣೆ. ಅದೇ ರೀತಿ ನೀವು ಶಾಶ್ವತ ಕಾರ್ಯಾಂಗದ ಅರ್ಥವನ್ನು ತಿಳಿದುಕೊಳ್ಬೇಕಾದ್ರೆ, ಈ ಶಾಶ್ವತ ಕಾರ್ಯಾಂಗ ಅಂತಕ್ಕಂಥದ್ದು ಮೆರಿಟ್ ಆಧಾರದ ಮೇಲೆ ದೀರ್ಘಾವಧಿವರೆಗೆ ನೇಮಕಗೊಂಡಿರ್ತಕ್ಕಂಥ ಒಂದು ಕಾರ್ಯಾಂಗ ಅಂತ ಹೇಳಿ. ಸೊ ದಿಸ್ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಇಟ್ ಈಸ್ ಅಪಾಯಿಂಟೆಡ್ ಆನ್ ದಿ ಬೇಸಿಸ್ ಆಫ್ ಮೆರಿಟ್ ಆ್ಯಂಡ್ ಆನ್ ಎ ಲಾಂಗ್ ಟರ್ಮ್ ಬೇಸಿಸ್ ಅಂಥೇಳಿ. ಆಮೇಲೆ ಈ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಅಂತಕ್ಕಂಥದ್ದು ಸರ್ಕಾರ ಬದಲಾದರೂ ಕೂಡ ಅಥವಾ ಒಂದು ಪಕ್ಷದ ಸರ್ಕಾರ ಬದಲಾದರೂ ಕೂಡ ಇದು ಅಸ್ತಿತ್ವದಲ್ಲಿ ಇರ್ತದೆ ಅಂಥೇಳಿ. ದಿಸ್ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ರಿಮೇನ್ ಇನ್ ಆಫೀಸ್ ಇವನ್ ವೆನ್ ದಿ ರೂಲಿಂಗ್ ಪಾರ್ಟಿ ಚೇಂಜಸ್ ಅಂಥೇಳಿ. ಇಲ್ಲಿ ಭಾರತದಲ್ಲಿ ಈ ರಾಜಕೀಯ ಕಾರ್ಯಾಂಗ ಮತ್ತು ಶಾಶ್ವತ ಕಾರ್ಯಾಂಗಗಳ ನಡುವಿನ ಸಂಬಂಧ 2 ತತ್ವಗಳನ್ನು ಆಧರಿಸಿರ್ತದೆ. ಒಂದು ಸಿವಿಲ್ ಸರ್ವಿಸ್ ಎನಾನಿಮಿಟಿ, ಇನ್ನೊಂದು ಮಿನಿಸ್ಟೀರಿಯಲ್ ರೆಸ್ಪಾನ್ಸಿಬಿಲಿಟಿ ಅಂಥೇಳಿ. ಸಿವಿಲ್ ಸರ್ವಿಸ್ ಎನಾನಿಮಿಟಿ ಅಂತಂದ್ರೆ ನಾಗರಿಕ ಸೇವಾ ವರ್ಗದ ಸಿಬ್ಬಂದಿ ಇದು ಅನಾಮಧೇಯರಾಗಿ ಕಾರ್ಯವನ್ನು ನಿರ್ವಹಿಸಬೇಕಾಗ್ತದೆ ಅಂತೇಳಿ. ಅನಾಮಧೇಯತ್ವದ ತತ್ವವನ್ನು ಇದು ನಾಗರಿಕ ಸೇವಾ ವರ್ಗ ಪಾಲಿಸಬೇಕಾಗ್ತದೆ ಅಂಥೇಳಿ. ಇನ್ನೊಂದು ಮಿನಿಸ್ಟೀರಿಯಲ್ ರೆಸ್ಪಾನ್ಸಿಬಿಲಿಟಿ ಅಂಥೇಳಿ. ಇಲ್ಲಿ ತನ್ನ ಇಲಾಖೆಯ ಪ್ರತಿಯೊಂದು ಆಗುಹೋಗುಗಳಿಗೆ ಇಲ್ಲಿ ಮಂತ್ರಿಗಳು ಶಾಸಕಾಂಗಕ್ಕೆ ಮತ್ತು ಜನರಿಗೆ ನೇರವಾಗಿ ಹೊಣೆಯಾಗಿರ್ತಾರೆ. ಆದರೆ ಸರ್ಕಾರಿ ನೌಕರರು ಹೊಣೆಯಾಗಿರುವುದಿಲ್ಲ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಸೊ ಯಾಕೆ ಈ ಮಂತ್ರಿ ಮತ್ತು ನಾಗರಿಕ ಸೇವಾ ವರ್ಗದ ನಡುವಿನ ಸಂಬಂಧಕ್ಕೆ ಧಕ್ಕೆ ಬರ್ತದೆ ಅಂದಾಗ ಕೆಲವೊಂದಿಷ್ಟು ಅಂಶಗಳನ್ನು ನಾವು ಗಮನಿಸಬೇಕಾಗ್ತದೆ. ಒಂದನೇದ್ದು ವಯೋಲೇಷನ್ ಆಫ್ ನ್ಯೂಟ್ರಾಲಿಟಿ ಪ್ರಿನ್ಸಿಪಲ್ ಅಂಥೇಳಿ. ಏನು ನಾಗರಿಕ ಸೇವಾ ವರ್ಗದ ಸಿಬ್ಬಂದಿ ರಾಜಕೀಯವಾಗಿ ತಟಸ್ಥರಾಗಿರಬೇಕು ಅಂತಕ್ಕಂಥ ಒಂದು ತತ್ವ ಏನಿದೆ, ಈ ತತ್ವವನ್ನು ಬಹಳಷ್ಟು ಅಧಿಕಾರಿಗಳು ಪಾಲಿಸೋದಿಲ್ಲ ಅಂಥೇಳಿ. ಅವರು ರಾಜಕೀಯವಾಗಿ ಹೆಚ್ಚು ಅಥವಾ ರಾಜಕೀಯವಾಗಿ ಯಾವುದೇ ಒಂದು ಪಕ್ಷಕ್ಕೆ ಎಲ್ಲೋ ಒಂದು ಕಡೆ ನಿಷ್ಠೆಯನ್ನು ತೋರಿಸುವಂಥ ಕೆಲಸದಲ್ಲಿ ಈ ನಾಗರಿಕ ಸೇವಾ ವರ್ಗದ ಸಿಬ್ಬಂದಿಯವರು ಮಾಡ್ತಾರೆ. ಅದು ಇವರಿಬ್ಬರ ನಡುವಿನ ಬಿಕ್ಕಟ್ಟಿಗೆ ಕಾರಣ ಆಗ್ತಕ್ಕಂಥ ಒಂದು ಅಂಶ ಅಂಥೇಳಿ ನಾವಿಲ್ಲಿ ಹೇಳ್ಬೋದು. ಇನ್ನೊಂದು ಅಡ್ವೈಸರಿ ರೋಲ್ ಆಫ್ ಸಿವಿಲ್ ಸರ್ವೆಂಟ್ ಇನ್ ಪಾಲಿಸಿ ಮೇಕಿಂಗ್ ಅಂತೇಳಿ. ನೀತಿಗಳನ್ನು ರೂಪಿಸುವಲ್ಲಿ ಈ ನಾಗರಿಕ ಸೇವಾ ವರ್ಗದ ಪಾತ್ರ ಏನಿದೆ ಇದು ಕೇವಲ ಸಲಹಾ ರೂಪದಲ್ಲಿ ಇರುತ್ತದೆ ಅಂಥೇಳಿ. ಇನ್ನೊಂದು ಇಂಟರ್ಫಿಯರೆನ್ಸ್ ಇನ್ ದಿ ಸ್ಟ್ಯಾಚ್ಯುಟರಿ ರೋಲ್ಸ್ ಆಫ್ ದಿ ಸಿವಿಲ್ ಸರ್ವೆಂಟ್ಸ್ ಅಂಥೇಳಿ. ಏನು ನಾಗರಿಕ ಸೇವಾ ವರ್ಗದವರು ಕಾನೂನಾತ್ಮಕವಾಗಿ ಕರ್ತವ್ಯಗಳನ್ನು ನಿರ್ವಹಿಸಬೇಕು, ಅಧಿಕಾರವನ್ನು ಪಡೆದಿರ್ತಾರಲ್ಲ, ಆ ಕರ್ತವ್ಯ ನಿರ್ವಹಣೆಯಲ್ಲಿ ನಾವು ರಾಜಕೀಯ ಹಸ್ತಕ್ಷೇಪವನ್ನು ನಾವು ಕಾಣ್ತೀವಿ ಅಂತಕ್ಕಂಥದ್ದು. ಈ ಸಾಮಾನ್ಯವಾಗಿ ಸಚಿವರುಗಳು ಏನು ಮಾಡ್ತಾರೆ ಅಂತಂದ್ರೆ ಹಸ್ತಕ್ಷೇಪವನ್ನು ಮಾಡ್ತಕ್ಕಂಥ ಒಂದು ಉದಾಹರಣೆಗಳನ್ನು ನಾವು ಸಾಕಷ್ಟು ಇಲ್ಲಿ ಕಾಣ್ತೀವಿ ಅಂಥೇಳಿ. ಅದೇ ರೀತಿ ಈ ನಾಗರಿಕ ಸೇವಾ ವರ್ಗದವರನ್ನು ಪದೇ ಪದೇ
ಏನು ವರ್ಗಾವಣೆ ಮಾಡೋದು, ಅವ್ರ ಮೇಲೆ ಶಿಸ್ತು ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥದ್ದು, ಆಮೇಲೆ ಆರ್ಬಿಟ್ರರಿ ಅಪಾಯಿಂಟ್ಮೆಂಟ್ಸ್ ಅಂತೇಳಿ ಅಂದ್ರೆ ಪಕ್ಷಪಾತದಿಂದ ನೇಮಕಾತಿ ಮಾಡ್ಕೊಳ್ತಕ್ಕಂಥದ್ದು. ಸೊ ಈ ರೀತಿ ಅಂಶಗಳೇನಿದಾವಲ್ಲ ಇವರಿಬ್ಬರ ನಡುವಿನ ಸಂಬಂಧಗಳಲ್ಲಿ ಬಿರುಕನ್ನು ತರ್ತಕ್ಕಂಥ ಅಂಶಗಳು ಅಂಥೇಳಿ ನಾವು ನೋಡ್ಬೋದು ಅಂತೇಳಿ. ಇಲ್ಲಿ ಸಚಿವನಾದಂಥವನು ಈತ ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಪೊಲಿಟಿಷಿಯನ್ ಆಗಿರ್ತಾನೆ. ಮಂತ್ರಿ ಆದಂಥವನು ಏನಪ್ಪ ಅಂತಂದ್ರೆ ಒಬ್ಬ ಅನುಭವಿ ರಾಜಕಾರಣಿಯಾಗಿರ್ತಾನೆ. ಆತ ಜನರ ನಾಡಿ ಮಿಡಿತವನ್ನು ಅರಿತವನಾಗಿರ್ತಾನೆ. ಆದರೆ ಆತ ಒಬ್ಬ ಎಕ್ಸ್ಪರ್ಟ್ ಅಡ್ಮಿನಿಸ್ಟ್ರೇಟರ್ ಆಗಿರೋದಿಲ್ಲ, ಒಬ್ಬ ನಿಪುಣ ಆಡಳಿತಗಾರನೂ ಆಗಿರೋದಿಲ್ಲ ಅಂಥೇಳಿ. ಆದರೆ ಒಬ್ಬ ನಾಗರಿಕ ಸೇವರ್ಗದ ಸಿಬ್ಬಂದಿ ಆತ ಏನಪ್ಪ ಅಂತಂದ್ರೆ ಒಬ್ಬ ಮಂತ್ರಿ ಇರುವಂಥ ಅರ್ಹತೆಗಳನ್ನು ಹೊಂದಿಲ್ಲದೇ ಇದ್ದರೂ ಕೂಡ ಆತ ಒಬ್ಬ ನುರಿತ ಆಡಳಿತಗಾರನಾಗಿರ್ತಾನೆ ಅಂಥೇಳಿ. ಇನ್ನು ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಕೆಲವರು ಏನು ಸಲಹೆ ಮಾಡ್ತಾರಂತಂದ್ರೆ ದ ಮಿನಿಸ್ಟರ್ ಶಾಲ್ ಟೇಕ್ ಎವ್ರಿ ಡಿಸಿಷನ್ ಇನ್ ಕನ್ಸಲ್ಟೇಷನ್ ವಿತ್ ಹೀಸ್ ಡಿಪಾರ್ಟ್ಮೆಂಟಲ್ ಸೆಕ್ರೆಟರಿ ಆರ್ ಸೀನಿಯರ್ ಬ್ಯೂರೋಕ್ರಾಟ್ ಅಂತೇಳಿ. ಅಂದ್ರೆ ಮಂತ್ರಿಗಳು ಸಚಿವರುಗಳು ಏನು ತಮ್ಮ ಇಲಾಖೆಗೆ ಸಂಬಂಧಪಟ್ಟಂಥ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಅವರು ತಮ್ಮ ಇಲಾಖೆಯ ಕಾರ್ಯದರ್ಶಿ ಅಥವಾ ಉನ್ನತ ಅಧಿಕಾರಿಯೊಂದಿಗೆ ಸಮಾಲೋಚನೆ ಮಾಡಿ ಆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಅಂತಕ್ಕಂಥ ಸಲಹೆಯನ್ನು ಕೆಲವರು ನೀಡ್ತಾರೆ. ಅದೇ ರೀತಿ ಈ ಇಲಾಖೆಯ ಹಿರಿಯ ಅಧಿಕಾರಿಗಳು ಕೂಡ ತಮ್ಮ ಅನುಭವದ ಆಧಾರದ ಮೇಲೆ ಮಂತ್ರಿಗಳಾದವರಿಗೆ ಏನಪ್ಪ ಅಂತಂದ್ರೆ ಒಂದು ಸೂಕ್ತವಾದಂಥ ಸಲಹೆಗಳನ್ನು ನೀಡಬೇಕು ಅನ್ನೋದನ್ನು ನಾವು ತಿಳ್ಕೊಳ್ತೀವಿ. ಇಲ್ಲಿ ಮಿನಿಸ್ಟರ್ ಇಸ್ ದಿ ಪೀಪಲ್ಸ್ ರಿಪ್ರೆಸೆಂಟೇಟಿವ್ ಆ್ಯಂಡ್ ಅಕೌಂಟಬಲ್ ಟು ದಿ ಎಲೆಕ್ಟ್ರೇಟ್ ಆ್ಯಂಡ್ ಲೆಜಿಸ್ಲೇಚರ್. ಒಬ್ಬ ಮಂತ್ರಿ ಆತ ಜನರಿಗೂ ಜವಾಬ್ದಾರಿಯಾಗಿರ್ತಾನೆ ಮತ್ತು ಶಾಸಕಾಂಗಕ್ಕೂ ಕೂಡ ಆತ ಜವಾಬ್ದಾರಿಯಾಗಿರ್ತಾನೆ. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಈ ಎರಡು ಬಗೆಯ ಹೊಣೆಗಾರಿಕೆ ಏನು ಮಂತ್ರಿಗಳಿಗಿರ್ತದೆ. ಅದರಿಂದಾಗಿ ಆತ ಏನಪ್ಪ ಅಂತಂದ್ರೆ ಪ್ರತಿಯೊಂದು ನಿರ್ಧಾರಗಳನ್ನು ತಾನೇ ತೆಗೆದುಕೊಳ್ಳಬೇಕು, ಪ್ರತಿಯೊಂದು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ತಾನೇ ಸುಪ್ರೀಂ ಅಂತಕ್ಕಂಥ ಭಾವನೆ ಆ ಮಂತ್ರಿಗಳಲ್ಲಿ ಬರ್ತಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆದರೆ ಒಬ್ಬ ಸಿವಿಲ್ ಸರ್ವೆಂಟ್ ಹತ್ರ ಒಬ್ಬ ಅಧಿಕಾರಿ ಹತ್ರ ಸಾಕಷ್ಟು ಏನಪ್ಪ ಅಂತಂದ್ರೆ ಆಡಳಿತಾತ್ಮಕ ಅನುಭವ ಇರ್ತದೆ, ಆತನಿಗೆ ಆಡಳಿತಾತ್ಮಕ ನೈಪುಣ್ಯತೆ ಇರೋದನ್ನು ನಾವಿಲ್ಲಿ ಕಾಣ್ತೀವಿ. ಇವರಿಬ್ಬರು ಕೂಡ ಒಂದು ಜೊತೆಯಾಗಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ನೀತಿಗಳನ್ನು ರೂಪಿಸುವಲ್ಲಿ ಇವರಿಬ್ಬರು ಕೂಡ ಕಾರ್ಯವನ್ನು ನಿರ್ವಹಿಸಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ. ಇಲ್ಲಿ ಸಂಬಂಧಗಳಿಗೆ ಬಿಕ್ಕಟ್ಟುಗಳು ಯಾಕೆ ಬರ್ತಾವಂತಂದಾಗ ಸಾಮಾನ್ಯವಾಗಿ ಆ್ಯನ್ ಎಕ್ಸ್ಪೀರಿಯನ್ಸ್ ಬ್ಯೂರೋಕ್ರಾಟ್ ಡಸ್ ನಾಟ್ ಆಲ್ವೇಸ್ ಸರೆಂಡರ್ ಟು ದಿ ಇಲ್ ಕನ್ಸೀವ್ಡ್ ಆ್ಯಂಡ್ ಪೊಲಿಟಿಕಲಿ ಮೋಟಿವೇಟೆಡ್ ಪಾಲಿಸಿ ಆರ್ ಡಿಸಿಷನ್ ಅಂತೇಳಿ. ದುರುದ್ದೇಶಪೂರಿತವಾದಂಥ ಮತ್ತು ರಾಜಕೀಯ ಪ್ರೇರಿತವಾದಂಥ ನೀತಿಗಳನ್ನಾಗಲಿ ನಿರ್ಧಾರಗಳನ್ನಾಗಲಿ ಸಚಿವರುಗಳು ಪ್ರಸ್ತಾಪ ಮಾಡಿದರೆ ಅಂಥ ಪ್ರಸ್ತಾಪಗಳನ್ನು ಈ ಹಿರಿಯ ಅಧಿಕಾರಿಗಳು ಏನು ಮಾಡ್ತಾರೆ, ತಿರಸ್ಕಾರ ಮಾಡ್ತಾರೆ. ಇದು ಕೂಡ ಬಿಕ್ಕಟ್ಟಿಗೆ ಕಾರಣ ಆಗ್ತದೆ ಅಂಥೇಳಿ. ಇಲ್ಲಿ ನಮ್ಮ ಸಂಸದೀಯ ಪ್ರಜಾಪ್ರಭುತ್ವವನ್ನು ನಾವು ನೋಡಿದಾಗ ಸಾಮಾನ್ಯವಾಗಿ ಏನಪ್ಪ ಅಂತಂದ್ರೆ ಒಬ್ಬ ಮಂತ್ರಿ ನಾನು ಜನರ ಪ್ರತಿನಿಧಿ, ನಾನು ಜನತೆಯಿಂದ ಚುನಾಯಿಸಲ್ಪಟ್ಟಿದ್ದೇನೆ ಅಂತಕ್ಕಂಥ ಭಾವನೆ ಅವನಲ್ಲಿ ಇತ್ತು ಅಂತಂದ್ರೆ ಆಗ ಈ ಅಧಿಕಾರಿ ಮತ್ತು ಸಚಿವರ ನಡುವಿನ ಬಿಕ್ಕಟ್ಟಿಗೆ ಅದು ಕಾರಣ ಆಗ್ತದೆ ಅಂಥೇಳಿ. ಆಮೇಲೆ ಈ ಇಬ್ಬರಿಬ್ಬರ ನಡುವಿನ ಸಂಬಂಧಗಳಲ್ಲಿ ಬಿಕ್ಕಟ್ಟು ತೊಳೆದೋದಕ್ಕೆ ಪ್ರಮುಖ ಕಾರಣ ಏನು? ಕೆಲವೊಂದಿಷ್ಟು ಕಾರಣಗಳನ್ನು ನಾವಿಲ್ಲಿ ನೋಡಬೇಕಾಗ್ತದೆ. ಮೊದಲೇದು, ದ ಮಿನಿಸ್ಟರ್ಸ್ ಜನರಲಿ ಡೋಂಟ್ ಎನ್ಕರೇಜ್ ಫ್ರೀ, ಫ್ರ್ಯಾಂಕ್ ಆ್ಯಂಡ್ ಇಂಪಾರ್ಷಿಯಲ್ ಅಡ್ವೈಸ್ ಫ್ರಮ್ ದಿ ಸಿವಿಲ್ ಸರ್ವೆಂಟ್ಸ್ ಅಂಥೇಳಿ. ಏನು ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಏನು ಮುಕ್ತವಾದಂಥ ನಿಷ್ಪಕ್ಷಪಾತವಾದಂಥ ಸಲಹೆಗಳನ್ನು ಮಂತ್ರಿಗಳಿಗೆ ನೀಡ್ತಾರೆ. ಅಂಥ ಸಲಹೆಗಳನ್ನು ಸಾಮಾನ್ಯವಾಗಿ ರಾಜಕೀಯ ಕಾರಣಗಳಿಂದ ಇರ್ಬೋದು, ಇನ್ಯಾವುದೇ ಕಾರಣಗಳಿಂದ ಇರ್ಬೋದು, ಕೆಲವು ಸಚಿವರುಗಳು ಒಪ್ಪೋದಿಲ್ಲ. ಇದು ಅವರಿಬ್ಬರ ನಡುವಿನ ಬಿಕ್ಕಟ್ಟಿಗೆ ಕಾರಣ ಆಗ್ತದೆ. ಇನ್ನು ಎರಡನೇ ಕಾರಣವನ್ನು ನಾವು ನೋಡಿದಾಗ, ದ ಎಮರ್ಜೆನ್ಸ್ ಆಫ್ ಪರ್ಸನಲ್ ಅಫಿಲಿಯೇಷನ್ಸ್ ಬಿಟ್ವೀನ್ ದಿ ಮಿನಿಸ್ಟರ್ ಆ್ಯಂಡ್ ಸಿವಿಲ್ ಸರ್ವೆಂಟ್ಸ್ ಲೀಡಿಂಗ್ ಟು ಪೊಲಿಟಿಸೈಜೇಷನ್ ಆಫ್ ದಿ ಸಿವಿಲ್ ಸರ್ವೀಸ್ ಅಂಥೇಳಿ. ಎಲ್ಲೋ ಒಂದು ಕಡೆ ಈ ಮಂತ್ರಿ ಮತ್ತು ಅಧಿಕಾರಿಗಳ ನಡುವೆ ವೈಯಕ್ತಿಕ ಸಂಬಂಧಗಳು ಬೆಳೆದು ಅದು ಮುಂದೆ ರಾಜಕೀಯಕರಣಗೊಳ್ಳತಕ್ಕಂಥ ಒಂದು ಸಾಧ್ಯತೆಗಳಲ್ಲಿ ಇರ್ತದೆ ಅಂಥೇಳಿ. ಅಂದರೆ ಇಡೀ ನಾಗರಿಕ ಸೇವಾ ವರ್ಗ ರಾಜಕೀಕರಣಗೊಳ್ಳುತ್ತದೆ, ರಾಜಕೀಯದಲ್ಲಿ ನುಸುಳುತ್ತದೆ ಅಂತಕ್ಕಂಥ ಅಂಶವನ್ನು ಕೂಡ ನಾವಿಲ್ಲಿ ನೋಡಬೇಕು. ಇನ್ನೊಂದು ಬರ್ತದೆ ಬಿಕ್ಕಟ್ಟಿಗೆ ಕಾರಣವಾದಂಥ ಅಂಶ, ಫ್ರೀಕ್ವೆಂಟ್ ಯೂಸ್ ಆಫ್ ಟ್ರಾನ್ಸ್ಫರ್, ಸಸ್ಪೆನ್ಷನ್ ಆ್ಯಂಡ್ ಡಿಸಿಪ್ಲಿನರಿ ಪವರ್ಸ್ ಅಗೇನ್ಸ್ಟ್ ಸಿವಿಲ್ ಸರ್ವೆಂಟ್ಸ್ ಹೂ ಡೋಂಟ್ ಆ್ಯಕ್ಟ್ ಫೇವರೇಬಲಿ. ಯಾರು ಮಂತ್ರಿಗಳಿಗೆ
ಪೂರಕವಾಗಿ ಮಂತ್ರಿಗಳ ನಿರೀಕ್ಷೆಗೆ ಪೂರಕವಾಗಿ ಅಂದರೆ ರಾಜಕೀಯ ನಿರೀಕ್ಷೆಗಳೇನಿರ್ತಾವೆ ಮಂತ್ರಿಗಳು ಅದಕ್ಕೆ ಪೂರಕವಾಗಿ ಯಾರು ಕಾರ್ಯವನ್ನು ನಿರ್ವಹಿಸುವುದಿಲ್ವೋ, ಯಾವ ಅಧಿಕಾರಿ ಕಾರ್ಯವನ್ನು ನಿರ್ವಹಿಸುವುದಿಲ್ವೋ ಅಂಥ ಅಧಿಕಾರಿಗಳ ವಿರುದ್ಧ ಪದೇ ಪದೇ ಅಂಥ ಅಧಿಕಾರಿಗಳನ್ನು ವರ್ಗಾವಣೆ ಮಾಡೋದಾಗಲಿ, ಅವರನ್ನು ಅಮಾನತಿನಲ್ಲಿಡೋದಾಗಲಿ ಅಥವಾ ಇನ್ಯಾವುದೇ ಒಂದು ಡಿಸಿಪ್ಲಿನರಿ ಆ್ಯಕ್ಷನನ್ನು ತೆಗೆದುಕೊಳ್ಳೋದಾಗಲಿ, ಹೀಗೆ ಮಾಡೋದರಿಂದ ಮಂತ್ರಿ ಮತ್ತು ಈ ಅಧಿಕಾರಿಗಳ ನಡುವಿನ ಸಂಬಂಧ ಹಳಸಿ ಹೋಗ್ತದೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗ್ತದೆ. ಆಮೇಲೆ ಇನ್ನೊಂದು ಕಾರಣ ಏನಂತಂದ್ರೆ ಪ್ರಮುಖವಾಗಿ ಫ್ಯಾಕ್ಷನಲಿಸಮ್, ಗ್ರೂಪ್ ರೈವಲ್ರಿ ಆ್ಯಂಡ್ ಕಾಸ್ಟಿಸಮ್ ಅಮಾಂಗ್ ದಿ ಮಿನಿಸ್ಟರ್ಸ್ ಆ್ಯಂಡ್ ದಿ ಸಿವಿಲ್ ಸರ್ವೆಂಟ್ಸ್. ಏನು ಈ ಮಂತ್ರಿಗಳು ಮತ್ತು ಅಧಿಕಾರಿಗಳ ಮಧ್ಯೆ ಗುಂಪುಗಾರಿಕೆ ಬೆಳೀತು ಅಂತಂದರೆ, ಜಾತೀಯತೆ ಬಂತು ಅಂತಂದರೆ ಇವರಿಬ್ಬರ ನಡುವಿನ ಸಂಬಂಧ ಕೆಟ್ಟು ಹೋಗ್ತದೆ. ಸೊ ಹಾಗಾಗಿ ಈ ನಾಗರಿಕ ಸೇವರ್ಗ ಮತ್ತು ಮಂತ್ರಿ, ಪರ್ಮನೆಂಟ್ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಮತ್ತು ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಎರಡೂ ಕೂಡ ಜೊತೆಯಾಗಿ ಕಾರ್ಯವನ್ನು ನಿರ್ವಹಿಸಬೇಕಾಗ್ತದೆ. ಒಂದು ಸಮಾಜದ ಒಳಿತಿಗಾಗಿ ಅಥವಾ ಜನರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಇವರಿಬ್ಬರು ಸಹಕಾರದಿಂದ, ಸಮನ್ವಯತೆಯಿಂದ ಕಾರ್ಯವನ್ನು ನಿರ್ವಹಿಸಿದ್ದೇ ಆದರೆ ಸಾರ್ವಜನಿಕ ಆಡಳಿತ ಏನಾಗ್ತದೆ ಅಥವಾ ಆಡಳಿತ ಏನಾಗ್ತದೆ ಸರಿಯಾದ ದಿಕ್ಕಿನಲ್ಲಿ ಸಾಗ್ತದೆ. ಇಲ್ಲ ಅಂತಂದ್ರೆ ಆಡಳಿತ ತನ್ನ ಹಳಿಯನ್ನು ತಪ್ತದೆ ಅಂತಕ್ಕಂಥ ಅಂಶವನ್ನು ನಾವಿಲ್ಲಿ ನೋಡ್ಬೋದು.